ಮಂಜಣ್ಣ ಅರ್ಜೆಂಟಾಗಿ ಒಂದ್ 2,000 ರೂಪಾಯಿ ಇದ್ರ ಕೊಡಯ್ಯ, ಮುಂದಿನ ವಾರನೇ ಕೊಟ್ಬಿಡ್ತೀನಿ. ನೋಡಪ್ಪ, ಈ 2,000 ಅಲ್ಲ, ಬೇಕಾದ್ರೆ ಈ 5,000 ನೀನೇ ಇಟ್ಕೋ. ಆದ್ರೆ ನಂದೊಂದು ಕಂಡೀಷನ್. ಮಂಜಣ್ಣ ನೀನ್ ಏನ್ ಕಂಡೀಷನ್ ಹಾಕಿದ್ರು ನಂಗೆ ಓಕೆ ಮಂಜಣ್ಣ. ನನಗೆ ದುಡ್ಡು ಮುಂದಿನ ವಾರದ ಬದಲು 500 ರೂಪಾಯಿ ಬಡ್ಡಿ ಸೇರಿಸಿ ಈವಾಗಲೇ ವಾಪಸ್ ಕೊಟ್ಬಿಡು. ತಗೋ ನಿನ್ ದುಡ್ಡು. ಬಡ್ಡಿ ಕೊಟ್ಬಿಟ್ಟೋಗಯ್ಯ. ಅಯ್ಯೋ ಪಾಪ. ಇದೆಂತ ಟ್ಯಾಬ್ಲೆಟ್ ಅಲ್ಲಿ ಗ್ಯಾಸ್ ಮೇಲೆ ಇತ್ತು? ಓ, ಇದು ಗ್ಯಾಸ್ಟ್ರಿಕ್ ಇದು ಕಣೆ. ಅದಕ್ಕೆ ನಮ್ಮ ಮನೆ ಗ್ಯಾಸ್ ಬೇಗ ಖಾಲಿ ಆಗೋದು. ಕುಡಿಲಿ. ಯಾವ ಇವೆಲ್ಲ? ಯಾಕ್ರಿ ನಿನ್ನೆ ರಾತ್ರಿಯಿಂದ ಹಿಂಗೆ ಬಾಗಿಲಲ್ಲೇ ಕೂತಿದ್ದೀರಲ್ಲ, ಎದ್ದು ಬಂದ್ರಿ ಒಳಕ್ಕೆ? ಅಯ್ಯೋ ಪುಟ್ಟಿ, ನಿನ್ನೆ ಲಕ್ಷ್ಮಿ ಹಬ್ಬ ಅಂದ್ಬಿಟ್ಟು ಲಕ್ಷ್ಮಿ ಹೋಗ್ಬತ್ತಾಳೆ ಅಂದ್ಬಿಟ್ಟು ರೋಡ್ ಕಲ್ಲೆಲ್ಲ ತೊಳೆದಲ್ಲೇ. ತೊಳೆದ್ರಲ್ರಿ ನಿನ್ನೆಲ್ಲ ಕಲ್ಲೆಲ್ಲ? ತೊಳೆದೆ ಅಲ್ವಾ? 5 ರೂಪಾಯಿ ಕರ್ಪೂರ ಹಾಸ್ಬಿಟ್ಟು ಪೂಜೆನ ಮಾಡ್ಬಿಟ್ಟು ಊರ ಹೆಸರು ಹೇಳಿವನಿ, ಮರ್ಕರ್ ದೊಡ್ಡಿ ಬೋವ್ವ ಅಂತ. ಬರ್ಲೇ ಇಲ್ಲ ಕಣೆ, ಕಾದು 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 ನನಗೂ ಸಾಕ ಹೋಗದು. ಯಾವ ಮರ್ಕರ್ ದೊಡ್ಡಿ ಅಂತ ಹೇಳಿದ್ರಿ? ಯಾವ ಮರ್ಕರ್ ದೊಡ್ಡಿ ಅಂದ್ರೆ ಇರುದೊಂದೇ ಮರ್ಕರ್ ದೊಡ್ಡಿ ಇದೆ ಅಲ್ವೇ? ಇಲ್ಲ ರೀ, ಮಂಡ್ಯದಲ್ಲಿ ಒಂದೈತೆ, ಮದ್ದೂರ ಅಂತ ಮರ್ಕರ್ ದೊಡ್ಡಿ ಒಂದೈತೆ. ಮದ್ದೂರೆಲ್ಲ ಒಂದ್ ಮರ್ಕರ್ ದೊಡ್ಡಿ ಇದ್ದದೆ. ಅಯ್ಯೋ ಸರ್, ಸ್ಟ್ರೀಟ್ ಫುಡ್ ತಿಂತಿರಲ್ಲ, ಏನು ಅನ್ಸಲ್ವಲ್ಲ ಸರ್ ನಿಮ್ಗೆ? ಹೋಗ್ಲಿ ಬೇಡ ಸರ್, ಟೇಸ್ಟ್ ಹೆಂಗಿದೆ? ಸರ್ 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 ಸರ್, ನಾನು ಈ ಊರಿಗೆ ಹೊಸಬ ಸರ್, ತುಂಬಾ ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೆ ಏನಾರು ಕೊಡಿ ಸರ್. ತಿನ್ನಕ್ಕೇನಿಲ್ಲ, ಹೋಗಪ್ಪ. ಸರ್, ಒಲಿ 50 ರೂಪಾಯಿ ಕೊಡಿ, ಹೋಟ್ಲಲ್ಲಿ ತಿನ್ಕೊಂತೀನಿ. 500 ರೂಪಾಯಿ ನೋಟು ಚೇಂಜ್ ಇಲ್ಲ ಕಣಯ್ಯ. ಸರ್, ನಿಮ್ಗೆ ಎಷ್ಟು ಚೇಂಜ್ ಬೇಕು ಹೇಳಿ, ನನ್ನ ಹತ್ರ ಇದೆ, ನಾನು ಕೊಡ್ತೀನಿ, ತಗೊಳ್ಳಿ, ಕೊಡಿ. ಅಯ್ಯೋ ದುಡ್ಡು ಮಗನೇ, ಜೋಕ್ ತುಂಬಾ ದುಡ್ಡು ಇಟ್ಕೊಂಡು ನಾಟಕ ಮಾಡ್ತಿದ್ಯಾ? ಹೋಗ್ 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 ಹೋಗ. ಯಾಕೆ ಬುಲ್ಲೆ ಸ್ಕೂಲ್ಗೆ ಹೋಗಿಲ್ವಾ ಇವತ್ತು? ಇಲ್ಲ, ಹೋಗಿಲ್ಲ. ಯಾಕೆ ಸ್ಕೂಲ್ಗೆ ಹೋಗಲ್ಲ ಅಂತೀಯಾ? ಊಟ ಅಂದ್ರೆ ಬುಂಡೆ ಮೇಲೆ ಬಡ್ಡಿ ಹೇದ್ದೆ. ಸ್ಕೂಲ್ಗೆ ಹೋಗು. ಸುಮ್ಮನೆ ನಿಂತ್ಕೊಳಕ್ ಕಂಡಿದ್ದೀನಿ. ಇವತ್ತು ರಾಖಿ ಹಬ್ಬ, ಹುಡುಗಿರು ರಾಖಿ ಕಟ್ತಾರೆ ಅಂತ ಇವತ್ತು ಹೋಗಿಲ್ಲ. ಅಕ್ಕಾರೆ, ಫಸ್ಟ್ ನಾ ಬಂದೇನ್ರಿ, ಒಂದ್ ಬಾಟ್ಲಿ ತುಂಬ್ಕೊಂಡು ಹೋಗ್ಬಿಡ್ತೇನ್ರಿ ನಾ. ಏ ಇಲ್ಪ, ನಿನ್ ಬಾಟ್ಲಿ ದೊಡ್ಡದು ಬಾಳ ಐತಿ, ಅದು ತುಂಬು ಮಟ ಅಂದ್ರ ಲೇಟ್ ಆಕೈತಿ. ಕೊಡ ಸಣ್ಣದೈತಿ, ಲಘು ತುಂಬತೈತಿ, ತುಂಬ್ಕೊಂಡು ಹೋಗ್ಬಿಡ್ತೇನಂತ. ಅಕ್ಕಾರೆ, ನನ್ ಮಾತ್ ಕೇಳ್ರಿ, ನಾ ಅರ್ಧ ತುಂಬ್ಕೊಂಡು ಹೋಗ್ತೇನ್ರಿ ಅದ. ಏ ಇಲ್ಪ, ಅರ್ಧ ತುಂಬ್ಕೋತೇನೆ ಅಂತ ಹೇಳಿ ಪೂರ್ತಿ ತುಂಬ್ಕೊಂತೀನಿ. ನಾ ಫಸ್ಟ್ ನಾ ಬಂದಿನಿ, ನಾ ತುಂಬ್ಕೊಂಡು ಹೋಗ್ತೇನಿ. ಅಕ್ಕಾರ, ನಾ ಫಸ್ಟ್ ಬಂದೇನ್ರಿ, ನಾ ತುಂಬ್ಕೊಂಡು ಹೋಗ್ತೇನ್ರಿ. ಏ ನಿಂಗ್ ಒಂದ್ ಮಾತ್ ಹೇಳಿದ್ರೆ ತಿಳಿತಿದ್ದಿಲ್ಲ? ಫಸ್ಟ್ ನಾ ಓಡಿ ಬಂದು ಕೊಡ ಇಟ್ಟೇನಿ, ನಾ ತುಂಬ್ಕೊಂಡು ಹೋಗಿನ ಸಂಬಂಧ ನಿಂದ್ರ ನೀನೆ. ನಾ ತುಂಬ್ಕೋತೇನೆ ಅಂತ ಹೇಳಿದ್ರೆ ತಿಳಿಯಾತೈತಿಲ್ರಿ ನಿಮಗೆ? ಅಯ್ಯೋ, ನನ್ ಕೊಡ ನಂದ ಕೊಡ ಓದಿತಿ. ತಗೋ ನಿನ್ ಬಾಟ್ಲಿ. ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಕೆ ಜೆಡ್ ಅಂತ ನಾಳೆ ಬಂದಿಲ್ಲಲ್ಪ. ಅಕ್ಕಾರ, ನೀವ ತುಂಬ್ಕೋರಿ ಫಸ್ಟ್. ಏಯ್, ನಾನು ನಿಂಗೊಂದೇನೋ ಹೇಳಬೇಕು. ಹೇಳು. ಆಕಾಶ ನಕ್ಕಿದ್ರೆ ಮಳೆ, ಭೂಮಿ ನಕ್ಕಿದ್ರೆ ಭೂಕಂಪ, ನಾನು ನಕ್ಕಿದ್ರೆ ಅಪರಂಜಿ, ನನ್ನ ಫ್ರೆಂಡ್ ನಕ್ಕಿದ್ರೆ ಚಿಂಪಾಂಜಿ. ಈ ಮನುಷ್ಯರ ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ಯಾವ ಕ್ಷಣದಲ್ಲಿ, ಯಾವ ಗಳಿಗೆಯಲ್ಲಿ, ಹೇಗೆ ಬೇಕಾದ್ರೂ ಪ್ರಾಣ ಹೋಗ್ಬೋದು. ಈ ಪ್ರಾಣ ಮಗ ಓಡುದೊಳ್ಳೇದು. ರೀ, ನಿಮ್ಗೆ ನನ್ನ ಫ್ರೆಂಡ್ ದಿವ್ಯಾ ಗೊತ್ತಾ? ಯಾರು? ವೈಟ್ಗೆ ಉದ್ದಕ್ಕಿದಲ್ಲ ಅವಳ? ಊರಿ ಅವಳೆ. ಅದೇ ಮಾಡೆಲ್ ತರ ಒಳ್ಳೆ ಸ್ಟ್ರಕ್ಚರ್ ಮೇಂಟೈನ್ ಮಾಡಿದಾಳಲ್ಲ, ಅವಳೆ ತಾನೇ? ಹಾ, ಕರೆಕ್ಟ್, ಅವಳೆ. ಗೊತ್ತು ಬಿಡೆ, ಅವಳೆ ಯಾರು ಗೊತ್ತಿಲ್ಲ. ಹಾ, ಅದೇ ರೀ, ಅವಳಿಗೆ ಒಂದು ಯೋಗ ಟೀಚರ್ ಬೇಕಂತೆ. ನಿಮ್ಗೆ ಯಾರಾದ್ರೂ ಗೊತ್ತಾ? ಚಿಕ್ಕ ವಯಸ್ಸಿಂದ ನಾನು ಯೋಗ ಟೀಚರ್, ಗೊತ್ತಾ? ರೀ,
ಮನೆ ಬಾಡಿಗೆಗಿದಾರಲ್ಲ ಹೆಂಗ್ಸು ಅವ್ರಿಗೂ ನಿಮ್ಗೂ ಏನ್ರಿ ಸಂಬಂಧ? ಅಲ್ಲ, ನನ್ನ ಮೇಲೆ ಇಷ್ಟು ವರ್ಷ ಇದ್ದ ಅನುಮಾನ ನಿಂಗೆ ಇವಾಗ ಯಾಕೆ ಬಂತು? ನಾನು ಆ ಅಮ್ಮನ ಕೇಳ್ದೆ, ಪಾಪ ಗಂಡ ಇಲ್ಲ, ಒಬ್ರೇ ಕೆಲ್ಸಕ್ಕೆ ಹೋಗ್ಕೊಂಡು ಮನೇನ ಸಂಸಾರನ ಹೆಂಗ್ ನಡ್ಸ್ಕೊಂಡು ಹೋಗ್ತೀರಾ ಅಂತ. ಅದಕ್ಕೆ ಆ ಅಮ್ಮ ಏನಂದ್ಲು ಗೊತ್ತಾ? ನಂದೇನು ಇಲ್ಲ, ಎಲ್ಲ ಮೇಲೆ ಇರೋನೇ ನೋಡ್ಕೊಂತಾನೆ ಬಿಡು ಅನ್ಲು. ಮೇಲೆ ಇರೋದು ಅಂದ್ರೆ ನೀವೇ ತಾನೆ? ಹಬ್ಬ, ನನ್ಗೆ ಇವಾಗ ಸಮಾಧಾನ ಆಯ್ತು. ಸಮಾಧಾನನಾ? ನೋಡು, ಮೇಲೆ ಇರೋಣ ಅಂದ್ರೆ ನಾನಲ್ಲ, ಮೇಲೆ ಇರೋಣ ಅಂದ್ರೆ ದೇವ್ರು. ಕೆಲಸ ಇದೆ, ಬರ್ತೀನಿ. ಏಯ್, ಏನಾಗಣ ಅಲ್ಲಿ ಹುಡುಗಿರಿದಾರಲ್ಲ, ಅದರಲ್ಲಿ ಎಡಗಡೆ ಇರೋ ಹುಡುಗಿನ ನೋಡ್ಕೊಂಡ್ಲಾ ಇಲ್ಲಾಂದ್ರೆ ಬಲಗಡೆ ಇರೋ ಹುಡುಗಿನ ನೋಡ್ಕೊಂಡ್ಲಾ? ಯಾಕೋ? ಮೊದ್ಲು ನೀನು ನಿನ್ನ ನೋಡ್ಕೋ. ಏನ್ ಸಿಂಧು ನುಗ್ಗೆಕಾಯಿ ಸಾರು? ನಿನ್ಗ ಅಷ್ಟೆಲ್ಲ ಸೀನ್ ಇಲ್ಲ, ಸೈಲೆಂಟ್ ಆಗಿ ತಿನ್ನು. ಗಂಡನ ಅಕ್ರಮ ಸಂಬಂಧ ಗೊತ್ತಾದ ಹೆಂಡತಿ ಆತನನ್ನು ತನ್ನ ಪ್ರೇಯಸಿಯೊಂದಿಗೆ ಮದುವೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಯಪ್ಪ, ಈ ಕಾಲದಲ್ಲೂ ಇಂಥವೆಲ್ಲ ಸಿಗ್ತಾರ ಗುರು? ತಲೆನೇ ಕೆಟ್ಟೋಯ್ತು ನಂಗೆ. ಆದ್ರೂ ಅವ್ರು ಮಾಡಿರೋ ಕೆಲ್ಸ ನಂಗೆ ಭಾರಿ ಖುಷಿ ಆಯ್ತು ನೋಡು. ಡುಮ್ಮಿ, ಇಂಥದ್ ಕಡೆ ನಿಮ್ಗೆ ಒಪ್ಪಿಗೆ ಇರುತ್ತಾ? ಬೇಜಾರಾಗಲ್ವಾ? ನೋಡ್ಬಿಡ ಡುಮ್ಮಿ, ಭಯ ಆಗುತ್ತೆ. ಸುಮ್ಮನೆ ತಮಾಷೆ ಮಾಡಿದ್ ಕಣೆ, ಏನೋ ಒಂದು ಕಾಮಿಡಿ ಅಂದೆ ಗುರು. ಹೋಗ್ಬೇಕಾಗೆ ಅಚ್ಚಾ, ಟ್ರಿಪ್ಪಿಗೆ ಪ್ಲಾನ್ ಹಾಕಿದ್ದೀವಿ, ಬತ್ತಿ ಹೋಗೋಣ? ನಾನ್ ಬರಲ್ಲಪ್ಪ, ಎಕ್ಸಾಮ್ ಐತೆ, ಓದ್ಕೊಬೇಕು. ಏನ ಯಾವಾಗ್ಲೂ ಓದ್ಕಂತೀನಿ ಅನ್ಸಲು, ಏನ್ ಓದ್ಕಂತೀಯಪ್ಪ? ಸರಿ, ನಂಗೆ ಟೈಮ್ ಆಯ್ತು, ಓದ್ಕೊಬೇಕು, ಬತ್ತೀನಿ ಹೋಗ್ರಲ್ಲೇ. ಇವ್ನು ಯಾವಾಗ್ಲೂ ಹಿಂಗೆ ಅಂತಾನೆ. ಅದೇನ್ ಓದ್ಕೊಂತಾನ, ಮನೆ ಹತ್ರ ಹೋಗಿ ನೋಡಂಬ. ಜಯಂತ ಆಂಟಿ, ಜಯಂತ ಅವನ ಮೇಲ್ಗಡೆ ನೋಡ್ರಪ್ಪ, ಒಂದ್ ಅವರ್ ಆಯ್ತು, ಇನ್ನ ನಾಷ್ಟನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಜಯಂತ ಏಯ್, ಹುಗುರ್ ಕಡಿಬೇಡ ಕಣೆ, ಹುಗುರ್ ಕಡಿದ್ರೆ ದರಿದ್ರತನ ಬರುತ್ತೆ ಮನೆಗೆ. ಯಾರೋ ಬಂದ್ರು ನೋಡೋಗು. ನಿನಗೆ ಹೇಳ್ದೆ ತಾನ, ನಾನು ಹುಗುರ್ ಕಚ್ಚಬೇಡ, ದರಿದ್ರತನ ಮನೆಗೆ ಬರುತ್ತೆ ಅಂತೇಳಿ. ನಿಮ್ಮ ಅಣ್ಣ ತಂಗ್ಯವ್ವ, ಹೇಳಿದರೆ ಕೈ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ನನ್ನ ಜೊತೆಲೇ ಇರ್ಬೇಕು, ಆಯ್ತಾ? ಬಾ. ಲೇ, ಸುಮ್ನೆ ಬರ್ತಾ ಇರ್ಬೇಡ್ವೋ, ಏನ್ ಬೇಕು ಹೇಳ?